ಕಟೀಲ್ ಅವರು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಮೊನ್ನೆ ನೀವು ಬಹಿರಂಗವಾಗಿ ಹೇಳಿಕೆ ಕೊಟ್ಟರೆ ಅವತ್ತು ಮಾರನೆಗೆ ಕಟೀಲ್ ಅವರು ರಾಜೀನಾಮೆ ನೋಡ್ರಿ, ಒಬ್ಬ ಸಂಭಾವಿತ ಸಂಸ್ಕಾರ ಇರ್ತಕ್ಕಂಥವರು ನಮ್ಮ ರಾಜ್ಯಾಧ್ಯಕ್ಷ ಆದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಇಡೀ ರಾಜ್ಯವನ್ನ ಪಂಚಾಯಿತಿಯಿಂದ ಗ್ರಾಮ ಮಟ್ಟಕ್ಕೂ ಕೂಡ ಈ ಪಕ್ಷವನ್ನು ತೆಗೆದುಕೊಂಡು ಹೋಗೋದಕ್ಕೆ ಅವರ ಶ್ರಮ ಇದೆ, ಅವರ ದುಡಿಮೆ ಇದೆ, ಅವರ ದೂರದೃಷ್ಟಿಯ ಚಿಂತನೆ ಇದೆ, ಅವ್ರ ಕರ್ತವ್ಯವನ್ನು ಅವ್ರು ಮಾಡಿದ್ದಾರೆ. ನಮ್ಮಂಥವ್ರು ಏನಿದ್ದೀವಿ ನಾವು ಸರಿ ಹೋಗ್ಬೇಕು. ವಿಧಾನಸಭಾ ಚುನಾವಣೆಗೆ ವೈಫಲ್ಯ ಕಾರಣ ಅಂತ ಅನ್ಸಲ್ಲ. ವೈಫಲ್ಯ ಕಾರಣ ಮತ್ತೊಂದು ಮಗದೊಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಚರ್ಚೆ ಮಾಡೋದಕ್ಕೆ ಈಗಾಗಲೇ ಅವರೇ ಹೇಳಿದ್ದಾರೆ. ಸೋಲಿನ ಹೊಣೆಯನ್ನು ನಾನೇ ಒಪ್ಕೋತೀನಿ, ವಹಿಸ್ಕೊಳ್ತೀನಿ. ಏನಾಯ್ತು ಎತ್ತಾಯ್ತು ಅನ್ನೋದನ್ನು ಕೂಡ ನಾನು ತಿಳಿಸ್ಬೇಕಾಗಿದೆ, ಅಲ್ಲಿ ತಿಳಿಸ್ಬೇಕಾಗಿ ತಿಳಿಸಿದ್ದೀನಿ ಅನ್ನೋ ದೊಡ್ಡ ಮಾತನ್ನು ಅವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಕಟೀಲ್ರೊಬ್ಬರು ನಮ್ಮ ಪಕ್ಷದ ಒಬ್ಬ ಶ್ರಮಜೀವಿ, ಇಡೀ ಪಕ್ಷವನ್ನು ಸಾಮಾನ್ಯ ಜನರ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥ ಒಬ್ಬ ದೂರದೃಷ್ಟಿಯ ಚಿಂತಕ. ಥ್ಯಾಂಕ್ ಯು. ಕಟೀಲ್ ಅವರು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಮೊನ್ನೆ ನೀವು ಬಹಿರಂಗವಾಗಿ ಹೇಳಿಕೆ ಕೊಟ್ಟರೆ ಅವತ್ತು ಮಾರನೆಗೆ ಕಟೀಲ್ ಅವರು ರಾಜೀನಾಮೆ ನೋಡ್ರಿ, ಒಬ್ಬ ಸಂಭಾವಿತ ಸಂಸ್ಕಾರ ಇರ್ತಕ್ಕಂಥವರು ನಮ್ಮ ರಾಜ್ಯಾಧ್ಯಕ್ಷ ಆದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಇಡೀ ರಾಜ್ಯವನ್ನ ಪಂಚಾಯಿತಿಯಿಂದ ಗ್ರಾಮ ಮಟ್ಟಕ್ಕೂ ಕೂಡ ಈ ಪಕ್ಷವನ್ನು ತೆಗೆದುಕೊಂಡು ಹೋಗೋದಕ್ಕೆ ಅವರ ಶ್ರಮ ಇದೆ, ಅವರ ದುಡಿಮೆ ಇದೆ, ಅವರ ದೂರದೃಷ್ಟಿಯ ಚಿಂತನೆ ಇದೆ, ಅವ್ರ ಕರ್ತವ್ಯವನ್ನು ಅವ್ರು ಮಾಡಿದ್ದಾರೆ. ನಮ್ಮಂಥವ್ರು ಏನಿದ್ದೀವಿ ನಾವು ಸರಿ ಹೋಗ್ಬೇಕು. ವಿಧಾನಸಭಾ ಚುನಾವಣೆಗೆ ವೈಫಲ್ಯ ಕಾರಣ ಅಂತ ಅನ್ಸಲ್ಲ. ವೈಫಲ್ಯ ಕಾರಣ ಮತ್ತೊಂದು ಮಗದೊಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಚರ್ಚೆ ಮಾಡೋದಕ್ಕೆ ಈಗಾಗಲೇ ಅವರೇ ಹೇಳಿದ್ದಾರೆ. ಸೋಲಿನ ಹೊಣೆಯನ್ನು ನಾನೇ ಒಪ್ಕೋತೀನಿ, ವಹಿಸ್ಕೊಳ್ತೀನಿ. ಏನಾಯ್ತು ಎತ್ತಾಯ್ತು ಅನ್ನೋದನ್ನು ಕೂಡ ನಾನು ತಿಳಿಸ್ಬೇಕಾಗಿದೆ, ಅಲ್ಲಿ ತಿಳಿಸ್ಬೇಕಾಗಿ ತಿಳಿಸಿದ್ದೀನಿ ಅನ್ನೋ ದೊಡ್ಡ ಮಾತನ್ನು ಅವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಕಟೀಲ್ರೊಬ್ಬರು ನಮ್ಮ ಪಕ್ಷದ ಒಬ್ಬ ಶ್ರಮಜೀವಿ, ಇಡೀ ಪಕ್ಷವನ್ನು ಸಾಮಾನ್ಯ ಜನರ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥ ಒಬ್ಬ ದೂರದೃಷ್ಟಿಯ ಚಿಂತಕ. ಥ್ಯಾಂಕ್ ಯು. ಕಟೀಲ್ ಅವರು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಮೊನ್ನೆ ನೀವು ಬಹಿರಂಗವಾಗಿ ಹೇಳಿಕೆ ಕೊಟ್ಟರೆ ಅವತ್ತು ಮಾರನೆಗೆ ಕಟೀಲ್ ಅವರು ರಾಜೀನಾಮೆ ನೋಡ್ರಿ, ಒಬ್ಬ ಸಂಭಾವಿತ ಸಂಸ್ಕಾರ ಇರ್ತಕ್ಕಂಥವರು ನಮ್ಮ ರಾಜ್ಯಾಧ್ಯಕ್ಷ ಆದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಇಡೀ ರಾಜ್ಯವನ್ನ ಪಂಚಾಯಿತಿಯಿಂದ ಗ್ರಾಮ ಮಟ್ಟಕ್ಕೂ ಕೂಡ ಈ ಪಕ್ಷವನ್ನು ತೆಗೆದುಕೊಂಡು ಹೋಗೋದಕ್ಕೆ ಅವರ ಶ್ರಮ ಇದೆ, ಅವರ ದುಡಿಮೆ ಇದೆ, ಅವರ ದೂರದೃಷ್ಟಿಯ ಚಿಂತನೆ ಇದೆ, ಅವ್ರ ಕರ್ತವ್ಯವನ್ನು ಅವ್ರು ಮಾಡಿದ್ದಾರೆ. ನಮ್ಮಂಥವ್ರು ಏನಿದ್ದೀವಿ ನಾವು ಸರಿ ಹೋಗ್ಬೇಕು. ವಿಧಾನಸಭಾ ಚುನಾವಣೆಗೆ ವೈಫಲ್ಯ ಕಾರಣ ಅಂತ ಅನ್ಸಲ್ಲ. ವೈಫಲ್ಯ ಕಾರಣ ಮತ್ತೊಂದು ಮಗದೊಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಚರ್ಚೆ ಮಾಡೋದಕ್ಕೆ ಈಗಾಗಲೇ ಅವರೇ ಹೇಳಿದ್ದಾರೆ. ಸೋಲಿನ ಹೊಣೆಯನ್ನು ನಾನೇ ಒಪ್ಕೋತೀನಿ, ವಹಿಸ್ಕೊಳ್ತೀನಿ. ಏನಾಯ್ತು ಎತ್ತಾಯ್ತು ಅನ್ನೋದನ್ನು ಕೂಡ ನಾನು ತಿಳಿಸ್ಬೇಕಾಗಿದೆ, ಅಲ್ಲಿ ತಿಳಿಸ್ಬೇಕಾಗಿ ತಿಳಿಸಿದ್ದೀನಿ ಅನ್ನೋ ದೊಡ್ಡ ಮಾತನ್ನು ಅವರ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಕಟೀಲ್ರೊಬ್ಬರು ನಮ್ಮ ಪಕ್ಷದ ಒಬ್ಬ ಶ್ರಮಜೀವಿ, ಇಡೀ ಪಕ್ಷವನ್ನು ಸಾಮಾನ್ಯ ಜನರ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥ ಒಬ್ಬ ದೂರದೃಷ್ಟಿಯ ಚಿಂತಕ. ಥ್ಯಾಂಕ್ ಯು.